ಕೂಡ್ಲಿಗೆ 8ನೇ ವರ್ಷದ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಮತ್ತು ತಪಾಸಣೆ ಶಿಬಿರ. ಹಿರೇಮಠ ಕಲ್ಯಾಣ ಮಂಟಪ ಕೂಡ್ಲಿಗಿ ಗುಡೇಕೋಠಿ ರಸ್ತೆ ಶಿಬಿರವನ್ನ ಹಮ್ಮಿಕೊಳ್ಳಲಾಯಿತು. ಶಿಬಿರದಲ್ಲಿ ಹಿರೇಮಠದ ಪ್ರಶಾಂತ್ ಸಾಗರ ಸ್ವಾಮೀಜಿ ಮತ್ತು ಅಖಿಲ್ ಮೌಲ್ವಿ ಸಾಬ್ ಸ್ವಾಮೀಜಿ ಮಾತನಾಡಿ, ಸ್ನೇಹಿತರ ಬಳಗ ಜನ ಸಮುದಾಯಕ್ಕೆ ಸೇವೆ ಮಾಡುವ ಕೆಲಸ ಮಾಡುತ್ತಿದ್ದಾರೆ. ಜನಸೇವೆಯೇ ಜನಾರ್ದನ ಸೇವೆ ಅನ್ನುವ ನಿಟ್ಟಿನಲ್ಲಿ ಸೇವೆ ನೀಡುತ್ತಿದ್ದಾರೆ. ಬಸವಣ್ಣನವರ ವಚನದಂತೆ ಸರ್ವೇ ಜನ ಸುಖಿನೋ ಭವಂತು ಅನ್ನುವ ಹಾಗೆ ಸ್ನೇಹಿತರ ಬಳಗದ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಅಖಿಲ್ ಮೌಲಾನಾ ಸಾಬ್ ಮಾತನಾಡಿ, ಅಲ್ಲಾಹ್ ಮಾನವನನ್ನು ಅತಿ ಹೆಚ್ಚು ಪ್ರೀತಿಸುತ್ತಾನೆ, ಅಂತವರ ಸೇವೆ ಮಾಡುವುದು ಕೋಟಿ ಪುಣ್ಯಕ್ಕೂ ಹೆಚ್ಚು ಎಂದು ಪ್ರವಾದಿಗಳ ಸಂದೇಶವನ್ನ ತಿಳಿಸಿದರು. ಚೌರ್ನೂರ್ ಅಡಿವೆಪ್ಪ ಮಾತನಾಡಿ, ಎಲ್ಲಾ ಸಮುದಾಯವನ್ನ ಒಗ್ಗೂಡಿಸುವ ಸೇವೆ ಕೆಲಸ ಬಹಳ ದೊಡ್ಡ ಸೇವೆ ಎಂದು ಹೇಳಿದರು. ಸಮಯ ಬಹಳ ಆಗಿದೆ. ಬಹಳಷ್ಟು ಜನಕ್ಕೆ ಯಾವಾಗ ನಮ್ಮ ಕಣ್ಣು ತೋರಿಸಿದ್ವಿ, ಯಾವಾಗ ಡಾಕ್ಟರ್ ಮುಂದೆ ನಿಂತ್ಕೊಂಡಿವಿ ಅನ್ನೋದು ನಿಮ್ ತಲೆಯಾಗಿದ್ದೀವಿ. ಇವ್ರೇನಪ್ಪ ಕಣ್ಣು ತೋರ್ಸಕ್ಕ ಅಂತ ಬಂದ್ರೆ ಈಗ ಬರೇ ಸ್ಟೇಜ ತೋರ್ಸಕತ್ತಾರಲ್ಲ ಅಂತ ನೀವು ಅನ್ಕೊಂತೀವಿ. ಅದಕ್ಕೆ ಸ್ಟೇಜ್ ತೋರ್ಸೋದು ಬೇಡ, ಇವೆಲ್ಲ ಕಣ್ಣು ತೋರಿಸ್ಕೊಂಡ್ರಿ. ಎಲ್ಲರಿಗೂ ಕೂಡ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ನಮ್ಮ ರೆಹಮಾನ್ ಬಾಯ್ ಅವರು ಇನ್ನೂ ಬಹಳ ಜನಕ್ಕೆ ಕಣ್ಣು ಕೊಡುವಂತ ಕೆಲಸವನ್ನ 16 ವರ್ಷದ ಹುಡುಗ, ಆ ಹುಡುಗನ ಕಣ್ಣಾಗ ಒಂದು ಸಣ್ಣ ಹಳ್ಳಿದೆ. ಅವ್ರು ನನ್ನ ಹತ್ರ ಬಂದ್ರು, ಇದು ಬಹಳ ದೊಡ್ಡ ವಿಚಾರ, ದಯವಿಟ್ಟು ಅಮ್ಮನೇ ನೀವು ಗಲಾಟೆ ಮಾಡ್ಕೊಂಡು ಹೋಗ್ಬೇಡ್ರಿ, ಒಂದು ಸ್ವಲ್ಪ ಕೇಳಿದ್ದು ಇದು ದೊಡ್ಡಕ್ಕಿಂತ ದುಡ್ಡಿಗಿಂತ ಹಣಕ್ಕಿಂತ ದೊಡ್ಡವಾದ ವಿಚಾರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇವತ್ತು ಆ 16 ವರ್ಷದ ಹುಡುಗ ಸರ್ ಕಣ್ಣಲ್ಲಿ ಬಿಡಿದೆ ಅಂತ ಕೇಳಿದಾಗ ನಾನು ಏನ್ ಗೊತ್ತಾಗ, ನಾನೇ ಡಾಕ್ಟರ್, ನಾನು ಇವ್ರಿಗೆ ಸಾರಿ ಫೋನ್ ಮಾಡಿ ಹೇಳಿದೆ, ಸರ್ ಈ ತರ ಬಂದಿದ್ದಾರೆ ಒಂದು ಪೇಷಂಟ್, ನಾನು ಅವ್ರು ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ಕಳಿಸ್ಕೊಂಡು ಅವತ್ತಿಂದ ನಾನು ಹೋಗಿದ್ದೆ ಹಾಸ್ಪಿಟಲ್ಗೆ. ಆ ಹುಡುಗರ ಮುಂದೆ ಅವ್ರು ಎಷ್ಟು ನೊಂದ್ಕೊಂಡ್ರೆ ಸ್ವಂತ ಮಕ್ಕಳನ್ನ ಆದಷ್ಟು ನೋವು ಉಳಿಸ್ಕೊಂಡ್ರು. 16 ಹುಡುಗ, ಅದೇ ಹುಡುಗ ಕಣ್ಣಲ್ಲಿ ಹಳ್ಳಿಟ್ಟು ತಗ್ಸಿರುತ್ತೆ, ಹತ್ತಿಯಿಂದ ತಗ್ಸಿದ್ದಾರೆ, ಒಳ ಕ್ಯೂ ಆಗಿಬಿಟ್ಟಿದೆ, ಕಣ್ಣೇ ಹೋಗಿದೆ. ಡಾಕ್ಟರ್ ಎಷ್ಟು ನೋಡ್ತಂದ್ರೆ, ದಯಮಾಡಿ ನಿಮ್ಮ ಊರಲ್ಲಿ ಯಾರು ಹೇಳೋದಿಲ್ವ ನಿಮಗೆ? ಕಣ್ಣು ಮುಟ್ಟಬೇಕಂದ್ರೆ ನಾವು 10 ಸಲ ಸ್ಯಾನಿಟೈಸರ್ ಹಾಕಿ ಕೈ ತೊಳ್ಕೊತೀವಿ. ಎಸ್ ಸರ್, ದಯವಿಟ್ಟು ನಾನು ಈ ಒಂದು ಸ್ನೇಹಿತರ ಬಳಗ 8ನೇ ವರ್ಷದ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಕೂಡ್ಲಿಗಿಯ ಸ್ನೇಹಿತರ ಬಳಗದಿಂದ ಈ ಕಾರ್ಯಕ್ರಮದ ಆಯೋಜನೆ ಮಾಡ್ಕೊಂಡಿದ್ದೀವಿ ನಾವು. ಸಮಾಜ ಸೇವೆಯಿಂದಲೇ ಆತ್ಮತೃಪ್ತಿ, ದುಡ್ಡಿಂದಲ್ಲ. ದುಡ್ಡು ಸಾಕಷ್ಟು ಮಂದಿ ಸಾಕಷ್ಟುಗಳಿದ್ದಾರೆ, ಆದ್ರೆ ಸಂತೋಷ ಸಿಗಬೇಕು, ನೆಮ್ಮದಿ ಸಿಗಬೇಕಂತ ಅದು ಸಮಾಜ ಸೇವೆಯಲ್ಲಿ ಉಂಟೆ. ನನ್ನ ಆತ್ಮೀಯರು ಹಾಗೂ ನನ್ನ ಸ್ನೇಹಿತರಾದಂತ ಡಾಕ್ಟರ್ ಶ್ರೀನಿವಾಸ್ ದೇಶಪಾಂಡೆ ಸರ್ ಬಗ್ಗೆ ಮಾತಾಡಕ್ಕೆ ನಾನು ಇಷ್ಟಪಡ್ತೀನಿ. ಕಳೆದ ನಮ್ಮ ಜೊತೆಯಲ್ಲಿ ನಮ್ದು 8ನೇ ವರ್ಷ ಈ ಕಾರ್ಯಕ್ರಮ. 2 ವರ್ಷ ನಾನು ಬೆಂಗಳೂರು ಜೊತೆ ಸೇವೆ ಮಾಡಿದ್ದೀನಿ. ಅದು ದೊಡ್ಡ ಟೀಮ್, ಅದು ಇಡೀ ಕ್ಯಾಂಪ್ ಮಾಡುವಂತ ಆ ಒಂದು ದೊಡ್ಡ ಟೀಮ್. ಕೈವಸಮ್ಮ ಬಂದಿದ್ದಾರೆ, ವೇದಿಕೆಗಳು ದಯವಿಟ್ಟು ಬರಬೇಕು. ಕೈವಸಮ್ಮ ವಿಶ್ವಚೇತನ ಆಂಗ್ಲ ಶಾಲೆಯ ಮುಖ್ಯಸ್ಥರು, ದಯವಿಟ್ಟು ವೇದಿಕೆಯಲ್ಲಿ ಬನ್ನಿ. ನಾನು ಕೊಡ್ತಾ ಇದ್ದೀನಿ, ನಿಮ್ಮ ಶಾಲೆ ಕೂಡ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದೆ. ದಯವಿಟ್ಟು ವೇದಿಕೆಯಲ್ಲಿ ಬಂದ್ರಿ. ಅಲ್ಲಿ ನಾನೇನ ಇಷ್ಟಪಡ್ತೀನಿ ಅಂದ್ರೆ, ದಯವಿಟ್ಟು 1 ನಿಮಿಷ ಕೇಳಿದ್ದೀನಿ. ಕಾರ್ಯಕ್ರಮ ಹಮ್ಮಿಕೊಂಡಿರೋದು ನಮ್ಮ ಸ್ನೇಹಿತರ ಬಳಗದ ಈ ಒಂದು ಸಮಾಜ ಸೇವೆಗೆ ಅನೇಕ ಜನರು ನಮಗೆ ಸಾಥ್ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಆತ್ಮೀಯರಾದಂತಹ ಶ್ರೀನಿವಾಸ್ ದೇಶಪಾಂಡೆ ಸರ್ ಅವರು ಕೂಡ, ಅವರು ಸುಮಾರು 75,000 ಜನರಿಗೆ ಆಪರೇಷನ್ ಮಾಡಿದ್ದಾರೆ. ಜೋರಾದ
ಇಂದ ಯಾವುದೇ ಪೇಷಂಟ್ ಕ್ಯಾಂಪ್ ಮೇಲೆ ಕಳಿಸಿದ್ರೆ ಅವ್ರು ಏನು ಹೇಳಲ್ಲ सर एक आदमी आ रहा है थोड़ा देखिए देख के उनको ऑपरेशन करा के भेज दिए वो बोलते ठीक है रेमन जी भेज दो यहाँ पर जाति जमाना अंतु इल्ले ಇಲ್ಲ ನಮಗೆ ಸ್ನೇಹಿತರ ಬಳಗ ಅಂದ್ರೆ ಎಲ್ಲಾ ಜನಾಂಗ ಸೇರಿರುವಂತ ಒಂದು ಬಳಗ ಮನುಷ್ಯನಾಗಿ ಹುಟ್ಟಿದ್ವಿ ನಾವು ಮೊದಲೇ ಮನುಷ್ಯ ಆಮೇಲೆ ಜಾತಿಗೆ ಯಾವುದೇ ಎಲ್ಲ ಸಮುದಾಯದ ಮುಖಂಡರು ಭಾಗವಹಿಸಿದ್ದರು. ಕಾಂಟ್ರಾಕ್ಟರ್ ಇಸ್ಮಾಯಿಲ್ ಸಾಬ್, ನೇತ್ರಾಲಕ್ಷ್ಮಿ ವೈದ್ಯಾಲಯ, ಅಶ್ವಿನಿ, ಡಾಕ್ಟರ್ ಶ್ರೀನಿವಾಸ್ ಆರ್ ದೇಶಪಾಂಡೆ. ಇದೇ ಸಂದರ್ಭದಲ್ಲಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಡಾಕ್ಟರ್ ತಿಪ್ಪೇಸ್ವಾಮಿ ಹೃದಯ ರೋಗ ತಜ್ಞರು, ಡಾಕ್ಟರ್ ರಾಘ್ನಾಜ್ ಮಹಿಳಾ ತಜ್ಞರು, ನ್ಯಾಯಾಧೀಶರು ಭುವನೇಶ್ವರಿ, ನ್ಯಾಯಾಧೀಶರು ಪ್ರಿಯಾಂಕಾ IPS, ವಿಜಯ್ ಕುಮಾರ್, ಅಮೀನ್ ಉದ್ದೀನ್ ಬಾಷಾ, ಕಮಾಂಡೋ ಬ್ಲ್ಯಾಕ್ ಕ್ಯಾಟ್, ಹ್ಯಾಕ್ಯುಪೆಕ್ಚರ್ ಕಣ್ಣನ್, ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಪ್ರಭಾಕರ್, ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯರು ಉಸ್ಮಾನ್ ಸಾಬ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಗುರುಸಿದ್ದನಗೌಡ, ಕರ್ನಾಟಕ ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷರು ಜಿಂಕಲ್ ನಾಗಮಣಿ, ಉದ್ಯಮಿ ಪಟ್ನಾ ಶೆಟ್ಟಿ, ಪಂಪಣ್ಣ, ಮಲ್ಲಾಪುರ್, ಭರಮಣ್ಣ ಅಂಗಡಿ, ಗಣೇಶ್ ತಳವಾರ್, ಸುರೇಶ್, ಕ್ರೈಸ್ತ ಸಮುದಾಯದ ಫಾದರ್ ಡೇವಿಡ್ ಮತ್ತು ಸ್ನೇಹಿತರ ಬಳಗದ ಮೊಹಮ್ಮದ್ ಫಯಾಜ್, ಅಬ್ದುಲ್ ಜಬ್ಬಾರ್, ಅಬ್ದುಲ್ ವಾಹಿದ್, ಮಹೇಶ್, ಆಸಿಫ್ ಹಾಗೂ ಡಿಪ್ಲೊಮಾ NSS ವಿದ್ಯಾರ್ಥಿಗಳು ಮತ್ತು ರಾಘವೇಂದ್ರ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು, ಗೃಹ ರಕ್ಷಕ ದಳ ಕೂಡ್ಲಿಗಿ ಕಾರ್ಯಘಟಕ ಕೂಡ್ಲಿಗಿ, ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಕೂಡ್ಲಿಗಿ NSS ವಿದ್ಯಾರ್ಥಿಗಳು, ಪೊಲೀಸ್ ಇಲಾಖೆ, ಅಂತರ್ಜಾಲ ತಾಣ, ಪತ್ರಕರ್ತ ಮಿತ್ರರು ಹಾಗೂ ಸಮಾನ ಮನಸ್ಕರು ಸಮಾಜ ಸೇವೆಗೆ ಕೈಜೋಡಿಸಿ ಯಶಸ್ವಿಗೊಳಿಸಿ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು. ಅಧ್ಯಕ್ಷರು ಸ್ನೇಹಿತರ ಬಳಗ ಅಬ್ದುಲ್ ರೆಹಮಾನ್ ಹಾರೈಸಿದರು.